एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमवरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 30ನೇ ಅಧ್ಯಾಯದಲ್ಲಿ 141ನೇ ಶ್ಲೋಕ. ಪ್ರಿಯೋ ವಿಭಾಗೇ ಯದಮುಷ್ಯ ವಿಷ್ಣೋರಥೋ ವಿಭಾಗಾರ್ಥಮಿವಾರ್ಪಯನ್ಸ್ತೆ ಹೃದಾ ಸಮಸ್ತಂ ಹರಯೇರ್ಪಿತಂ ತೈ ಸಹಿ ದ್ವಿಜಸ್ಥೋಪಿ ಸಮಸ್ತಕರ್ತ. ಹಿಂದೆ ನೋಡಿದಂತೆ ಪಾಂಡವರು ಇಡೀ ಸಮಗ್ರ ಸಂಪತ್ತನ್ನು ಅಂದರೆ ಹೆಣ್ಣು ಮಕ್ಕಳು ಧರಿಸಿದ ಕಂಠಸೂತ್ರ ಬಿಟ್ಟು ಉಳಿದ ಎಲ್ಲವನ್ನು ಕೂಡ ಸಮರ್ಪಣೆ ಮಾಡಿದ್ದಾರೆ ಹಾಗೆ ಅಂತ ನೋಡಿದ್ದೀವಿ ವೇದವ್ಯಾಸರಿಗೆ. ಈ ರೀತಿಯಾಗಿ ವಿಭಾಗಕರಣ ಸಮಯದಲ್ಲಿ ಸಮರ್ಪಣಂ ವಿಹಾಯ ವ್ಯಾಸಕರೇ ಕಿಮರ್ಥಂ ಸಮರ್ಪಣಂ, ಇನ್ನೇನನ್ನು ಸಮರ್ಪಣೆ ಮಾಡಿದರು ಹಾಗೆಂದ್ರೆ ಯಥಾ ಹೃದಾ ಮನಸಾ ಸಮಸ್ತಂ ಪ್ರಾಗೇವ, ಮನಸ್ಸಿನಿಂದ ಏನೇನು ವ್ಯಾಪಾರ ಮಾಡಿದ್ರೋ ಎಲ್ಲವನ್ನೂ ಸಮರ್ಪಣೆ ಮಾಡಿದ್ರು. ಅತಃ ಬಾಹ್ಯತಃ ಸಮರ್ಪಣಂ ಉಪಚಾರೇಣ, ಅದರಿಂದ ಬಾಹ್ಯರಿಂದ ಸಮರ್ಪಣೆ ಮಾಡಿದ್ದು ಅದು ಔಪಚಾರಿಕ. ನಾನು ಹರೆಯೇ ಪ್ರಾಕ್ ಸಮರ್ಪಿತಂ ಋತ್ವಿಜಾಂ ವಿಭಾಗ್ಯ ಪುನಃ ಕಥಂ ಸಮರ್ಪಿತಂ, ಮೊದಲೇ ವೇದವ್ಯಾಸರಿಗೆ ಸಮರ್ಪಣೆ ಮಾಡಿದ್ದನ್ನ ಮತ್ತೆ ಋತ್ವಿಜರಿಗೆ ಸಮರ್ಪಣೆ ಮಾಡಿದರು, ಅದು ಹೆಂಗ್ ಕೂಡ್ತದೆ ಹಾಗೆಂದ್ರೆ ಸಹಿ ದ್ವಿಜಸ್ತಃ ಅಪಿ ಸಮಸ್ತಕರ್ತ, ಯತಃ ಸಮಸ್ತಕರ್ತ ಅಪಿ ದ್ವಿಜಸ್ತಃ ಅಪಿ, ಋದ್ವಿಜರಲ್ಲೂ ಕೂಡ ಇದ್ದು ಎಲ್ಲವನ್ನೂ ಕೂಡ ಹೇಳಿದವರು ಪಾರಾಯಣ ಮಾಡಿದವರು ಯಾರು? ಈ ವೇದವ್ಯಾಸರೇ. ಎಲ್ಲರ ಒಳಗಿದ್ದು ಎಲ್ಲ ಕಾರ್ಯವನ್ನು ಮಾಡುವವರು ಪರಮಾತ್ಮನೇ ಅಲ್ಲವೇ? ಅದರಿಂದ ಋಗಾದಿಷು ಅಪಿ ಸಹಯೇವ ಪೂಜ್ಯ ಇತಿ ನ ದೋಷಃ. ಅದರಿಂದ ಮೊದಲೇ ವೇದವ್ಯಾಸರಿಗೆ ಸಮರ್ಪಣೆ ಮಾಡಿದ್ರೂ ಕೂಡ ಅದನ್ನ ವಿಭಾಗ ಮಾಡಿ ಋದ್ವಿಜರಿಗೆ ಕೊಟ್ಟದ್ದು ಯಾವ ದೋಷವೂ ಅಲ್ಲ. ಯಾಕೆ? ಪರಮಾತ್ಮನೇ ಎಲ್ಲರ ಒಳಗಿದ್ದು ಮಾಡೋದು. ಎಲ್ಲ ಕಡೆ ಅವರು ಯಾರನ್ನ ಕಂಡ್ರು? ಪರಮಾತ್ಮನನ್ನೇ ಕಂಡ್ರು ಹಾಗೆಂತ. ದೇಹೇಂದ್ರಿಯ ಪ್ರಾಣ ಮನಾಂಸಿ ಚೇತನೈಃ ಸಹೈವ ತಸ್ಮಾದಿಸೃಜ್ಯ ನೇಮುಃ ತ್ವದೀಯಮೇತನ್ನಿಖಿಲಂ ವಯಂ ಚ ನಾಸ್ತ್ಯಸ್ಮದೀಯಂ ಕ್ವಚ ಕಿಂಚನೇಶ ಸ್ವತಂತ್ರ ಏಕೋಸಿ ನ ಕಶ್ಚಿದನ್ಯಃ ಸರ್ವತ್ರ ಪೂರ್ಣೋಸಿ ಸದೇತಿ ಹೃಷ್ಟಾಃ. ದೇಹಾದಿ ಚೇತನೈ ಸ್ವರೂಪೈ ಸಹ ದೇಹ ಪ್ರಾಣ ಇಂದ್ರಿಯ ಮನಸ್ಸು ಎಲ್ಲದರಲ್ಲೂ ಏನೇನು ವ್ಯಾಪಾರಗಳು ನಡೀತದೋ ಅದು ಎಲ್ಲವನ್ನೂ ಕೂಡ ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂದ್ರೆ ಕಾಯೇನ ವಾಚ ಮನಸ ಅಂತ ನಾವೇನು ಶ್ಲೋಕ ಹೇಳ್ತೀವಿ ಅದದ್ದೇ ಚಿಂತನೆ ಮಾಡಿದರು ಪಾಂಡವರು ಕೂಡ ಅಂತ ಹೇಳ್ತಾರೆ. ದೇಹ ಇಂದ್ರಿಯ ಪ್ರಾಣ ಮನಾಂಸಿ ಚೇತನೈ ಸ್ವರೂಪದಿಂದಲೂ ಕೂಡ ಸಹೈವ ತಸ್ಮಾ ಅತಿಸೃಜ್ಯ ನೇಮು, ಹರೆಯೇ ಅತಿಸೃಜ್ಯ ಸಮರ್ಪ್ಯ, ಎಲ್ಲವನ್ನು ಕೂಡ ದೇವರಿಗೆ ಸಮರ್ಪಣೆ ಮಾಡಿ ಏತನ್ ನಿಖಿಲಂ ರಾಜ್ಯಂ ತ್ವದೀಯಂ, ಇದೆಲ್ಲಾ ರಾಜ್ಯವೂ ಕೂಡ ನಿಂದೆ, ಅಂದ್ರೆ ನಮ್ದು ಅಂತ ಯಾವುದಿಲ್ಲ. ತೇನ ತ್ಯಕ್ತೇನ ಭುಂಜೀತ ಈಶಾವಾಸ್ಯಂ ಅಂತ ಹೇಳ್ತಾರ ನೋಡಿ, ಇದೆಲ್ಲವೂ ಕೂಡ ಯಾರ್ದು? ದೇವ್ರದ್ದು. ಈ ಚಿಂತನೆ ಇರ್ಬೇಕ್ರಿ ನಮಗೆ. ಅದು ಬಿಟ್ಟು ನಮ್ದು ಮನೆ, ನನ್ನ ಮನೆ, ನನ್ನ ಕುಟುಂಬ, ಆ ನಂದು ಅದು ಹೋಗಬೇಕು. ಎಲ್ಲವೂ ಕೂಡ ದೇವ್ರದು ಅಂತ ಚಿಂತನೆ ಇರಬೇಕು. ಏತನ್ ನಿಖಿಲಂ ರಾಜ್ಯಂ ತ್ವದೀಯಂ ವಯಂ ಚ ತ್ವದೀಯಾಹ, ಈ ರಾಜ್ಯವೂ ನಿನ್ನದೇ, ನಾವೆಲ್ಲರೂ ಕೂಡ ನಿನ್ನವರೇ. ಹೇ ಈಶ ಸ್ವಾಮಿಯೇ, ಅಸ್ಮದೀಯಂ ಕಿಂಚನ ನಾಸ್ತಿ, ನಮ್ದು ಅಂತ ಯಾವುದೂ ಇಲ್ಲ. ಇದೆ ಈ ಅಭಿಮಾನ ಇಲ್ಲ ನೋಡಿ ಪಾಂಡವರಿಗೆ, ಅದಕ್ಕೆ ಅವ್ರು ಗೆದ್ರು. ನಮ್ಮಲ್ಲಿ ಅಭಿಮಾನ ಇದೆ, ಅದರಿಂದ ನಾವು ಸೋಲ್ತೀವಿ. ಅದರಿಂದ ಅನ್ಯಃ ಕಶ್ಚಿತ್ ಸ್ವತಂತ್ರ ನಾಸ್ತಿ, ಸ್ವಾಮಿ ನಿನ್ನನ್ನು ಬಿಟ್ಟು ಸ್ವತಂತ್ರ ಅಂತ ಯಾರೂ ಇಲ್ಲ. ಸದಾಕಾಲೇ ಅಂದರೆ ಎಲ್ಲಾ ಕಾಲದಲ್ಲೂ ಎಲ್ಲಾ ದೇಶದಲ್ಲೂ ಪೂರ್ಣೋಸಿ, ನೀನು ಪೂರ್ಣನಾಗಿದ್ದಿ ಹಾಗೆ ಅಂತ ಹೃಷ್ಟಾಹ ಸಂತಹ ನೇಮುಹು ಇತಿ ಸಂಬಂಧ. ಈ ರೀತಿಯಾಗಿ ಹೇಳಿ ನಮಸ್ಕಾರವನ್ನು ಮಾಡಿದ್ರು ಅಂತ ಅರ್ಥ.
ಎಲ್ಲವನ್ನು ಸಮರ್ಪಣೆ ಮಾಡಿ ದೇವರಿಗೆ ನಮಸ್ಕಾರ ಮಾಡಿದರು. ನೋಡಿ ಆ ಶ್ಲೋಕ ಚಿಂತನೆ ಹೇಗಿರ್ಬೇಕು ನೋಡಿ. ಏನೇ ಕರ್ಮ ಆದರೂ ಕೂಡ ಈ ರೀತಿಯಾದ ಒಂದು ಪರಮಾತ್ಮನಿಗೆ ಸಮರ್ಪಣೆ ಮಾಡುವ ಭಾವನೆ, ಕೃಷ್ಣನಿಗೆ ಸಮರ್ಪಣೆ. ಭಾಗವತದಲ್ಲೂ ಕೂಡ ಇದನ್ನೇ ಹೇಳಿದರು ನೋಡಿ. ಮಾಡಿದ ಕ್ಷೇಮಂನ ವಿಂದಂತಿ ವಿನಾ ಯದರ್ಪಣಂ ಅಂತ ನೀನೆ ನೋಡಿದೀವಿ ನೋಡಿ. ದೇವರಿಗೆ ಸಮರ್ಪಣೆ ಮಾಡಬೇಕು ಎಲ್ಲವನ್ನು. ನೋಡಿ ಪಾಂಡವರು ಮಾಡ್ತಾ ಇದ್ದಾರೆ ಹಾಗೆ. ಹೇಗೆ ಸಮರ್ಪಣೆ ಮಾಡ್ತಾರೆ ನೋಡಿ. ನಮ್ದು ಅಂತ ಯಾವುದು ಇಲ್ಲ, ಸ್ವಾಮಿ ಎಲ್ಲ ನಿನ್ನದೇ ಹಾಗೆ ಅಂತ. ತಥೋ ವಿಭಕ್ತೆ ಮುನಯೋ ವದಂಸ್ತೆ ಪ್ರತ್ಯರ್ಪಯಾಮೋ ವಯಮೇಶು ರಾಜ್ಯಂ ಪೂರ್ಣಾ ಹಿರಣ್ಯೇನ ವಯಂ ಧರಾಯಾಃ ಪ್ರಪಾಲನೆ ಯೋಗ್ಯತಮಾ ಇಮೇಹಿ. ತದನಂತರಂ ವಿಭಕ್ತಿ ಸತಿ, ಈ ರೀತಿಯಾಗಿ ಎಲ್ಲವನ್ನು ವಿಭಾಗ ಮಾಡಿ ಪೃಥಿವ್ಯಾದಿ ಎಲ್ಲವನ್ನು ಕೂಡ ಕೊಟ್ಟ ಮೇಲೆ ತೇ ಋಗ್ವಿಗ್ಭೂತಾಹ, ಆ ಋಗ್ವಿಜರು ಆ ಮುನಿಗಳು ಹೇಳಿದ್ರಂತೆ, ಏನು ವೇದವ್ಯಾಸರ ಹತ್ರ ಹೇಳಿದ್ರಂತೆ. ಕಿಮ್ಮಿತಿ ವಯಂ ಹಿರಣ್ಯೇನ ಸುವರ್ಣೇನ ಪೂರ್ಣಾಹ ತೃಪ್ತಾಹ ಭವಾಮ. ಸ್ವಾಮಿ, ನಾವು ಈ ಪಾಂಡವರೇನು ಬಂಗಾರ ಕೊಟ್ಟಿದ್ದಾರೆ ಅದರಿಂದಲೇ ನಾವು ಸಂತುಷ್ಟರಾಗಿದ್ದೀವಿ. ಇಮೇ ಪಾರ್ಥಾಹ ಧರಾಯಾಹ ಪೃಥಿವ್ಯಾಹ ಪ್ರಪಾಲನೆ ಸಮ್ಯಕ್ ರಕ್ಷಣೆ ಯೋಗ್ಯತಮಾಹ ಅತ್ಯಂತ ಯೋಗ್ಯಾಹ. ಇಮೇ ಪಾರ್ಥ, ಈ ಇಡೀ ಭೂಮಂಡಲವನ್ನು ನಮಗೆ ಹಂಚಿಕೊಟ್ಬಿಟ್ಟಿದ್ದಾರೆ ಅವರು ಪಾಂಡವರು. ಆದ್ರೆ ಇದನ್ನ ಪರಿಪಾಲನೆ ಮಾಡೋದಕ್ಕೆ ಪಾಂಡವರೇ ಯೋಗ್ಯರು. ಯಾವ ಕಾರಣದಿಂದ ಅವರೇ ಯೋಗ್ಯರಾಗಿದ್ದಾರೆ, ಅದರಿಂದ ವಯಂ ಪಾಂಡವೇಶು ರಾಜ್ಯಂ ಪ್ರತ್ಯರ್ಪಯಾಮಹ, ನಾವು ಪಾಂಡವರಲ್ಲೇ ಈ ರಾಜ್ಯವನ್ನ ವಾಪಸ್ ಕೊಟ್ಟು ಬಿಡ್ತೀವಿ. ಋಗ್ವಿಜರಿಗೆ ಏನ್ ಕೊಟ್ರು ಪಾಂಡವರು ಅದನ್ನ ಪಾಂಡವರಿಗೆ, ಯಾಕೆ ಈ ಭೂಮಿಯನ್ನ ನೋಡಿಕೊಳ್ಳುವ ಯೋಗ್ಯತೆ ಅವರೇ ಅತ್ಯಂತ ಯೋಗ್ಯರು. ನಮಗೆ ಅದೆಲ್ಲ ಇಬ್ಬರು, ನಾವು ಬ್ರಾಹ್ಮಣರು, ನಮಗೆ ಅಷ್ಟು ಸಾಮರ್ಥ್ಯ ಇರೋದಿಲ್ಲ. ಭೂ ಸಂರಕ್ಷಣೆ ಮಾಡುವ ಸಾಮರ್ಥ್ಯ ನಮಗಿರೋದಿಲ್ಲ, ಬಲ ಬೇಕದಕ್ಕಿಲ್ಲ. ಅದರಿಂದ ಪಾಂಡವೇಶು ರಾಜ್ಯಂ ಪ್ರತ್ಯರ್ಪಯಾಮಹ, ಪಾಂಡವರಲ್ಲಿ ರಾಜ್ಯವನ್ನ ಸಮರ್ಪಣೆ ಮಾಡ್ತೀವಿ. ಹಾಗೆ ಒಂದು ಆಲೋಚನೆ ಮಾಡಿ, ನಮಗೂ ಒಂದು ಮನೆ ಅಂತ ದೇವರು ಕೊಟ್ಟಿದ್ದಾನೆ. ನಾವು ಮಾಡ್ಕೋಬೇಕಾದ ಪ್ರಶ್ನೆ, ಏನಾದ್ರು ನಮ್ಮ ಮನೆಯನ್ನ ದೇವರಿಗೆ ಅಂತ ಸಮರ್ಪಣೆ ಮಾಡ್ತೀವ? ಅನೇಕ ಪ್ರತಿ ವರ್ಷವೂ ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮಗಳು, ಒಳ್ಳೆ ಕಾರ್ಯಕ್ರಮಗಳು ಆಗ್ತಾ ಇದೆ, ಶುಭ ಕಾರ್ಯಕ್ರಮ. ಈ ಪ್ರಶ್ನೆ ನಾವು ಮಾಡ್ಕೋಬೇಕು. ಈ ಮನೆಯನ್ನ ದೇವರಿಗೆ ಕೊಟ್ಟು ಬಿಡೋಣ. ದೇವರಿಗೆ ಯಾರಿಗೆ ಕೊಡಬೇಕು ಅಂತ ಇದೆಯೋ ನೋಡಿ. ಪಾಂಡವರು ಏನ್ ಕೊಟ್ರು? ಇಡೀ ಭೂಮಂಡಲ ಆಧಿಪತ್ಯ ಅವರಲ್ಲಿ ಇತ್ತು, ಗೆದ್ದುಕೊಂಡು ಬಂದಿದ್ರು. ಇಡೀ ಭೂಮಂಡಲವನ್ನ ದೇವರಿಗೆ ಕೊಟ್ರು. ಅಂದ್ರೆ ಏನಾಯ್ತು? ನಮ್ದಲ್ಲ, ಅದು ಬಿಟ್ಟು ಹೊರಗೆ ಬರ್ಲಿಕ್ಕೆ ಸಿದ್ಧರಾದ್ರು. ದೇವರು ಹೇಗೆ ಇಟ್ಟಿರ್ತಾನೋ ಹಾಗೆ, ಇಟ್ಟಂಗೆ ಇರುವೇನೋ ಹರಿಯೇ ಹಾಗೆ ಅಂತ. ಸೊ ನಮಗೆ ನೋಡಿ, ನಮಗೆ ನೆಕ್ಸ್ಟ್ ಪ್ರಶ್ನೆ ಬರುತ್ತದೆ, ಆಯ್ತು ಮನೆಯನ್ನು ಕೊಟ್ಟು ಬಿಟ್ರೆ ನಾವೆಲ್ಲಿ ಹೋಗೋದು ಹಾಗೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಕೊಡೋದಿಲ್ಲ ನಾವು. ಪಾಂಡವರಿಗೆ ಇಲ್ಲವೇ ಆ ಚಿಂತೆ? ಪಾಂಡವರಿಗೆ ಇತ್ತು. ಆದ್ರೆ ಏನಿತ್ತು? ದೇವರು ನಮ್ಮನ್ನ ಕಾಪಾಡ್ತಾನೆ ಹಾಗೆಂಬ ಒಂದು ವಿಶ್ವಾಸ ಇತ್ತು ನೋಡಿ. ಸರ್ವ ಸಮರ್ಪಣೆ ಮಾಡಿದ್ರು, ದೇವರು ಕಾಪಾಡ್ತಾನೆ ಎಂಬ ಒಂದು ವಿಶ್ವಾಸ ಇತ್ತು ನೋಡಿ. ಯಾಕೆ? ಅನೇಕ ಬಾರಿ ರಾಜ್ಯವನ್ನು ಬಿಟ್ಟು ಹೋದವರು ಅವರು, ವನವಾಸಕ್ಕೆಲ್ಲ ಹೋಗಿ ಏನು ದುಃಖ ಅನುಭವಿಸಿಲ್ಲ ಅವರು, ಬೇಕಾದ ಸುಖವನ್ನು ಅನುಭವಿಸಿದ್ರು ಅವರು. ಆ ಭಾವನೆ ಬರಬೇಕು ಅಂತಾರೆ. ಅದರಿಂದ ಋತ್ವಿಜರಿಗೆ ಎಲ್ಲವನ್ನು ಕೊಟ್ಟು ಬಿಟ್ರೆ ಅವ್ರು ಮತ್ತೆ ವಾಪಸ್ ಹೇಳ್ತಾರ ನೋಡಿ, ಪಾಂಡವರಿಗೆ ವಾಪಸ್ ಕೊಟ್ಬಿಡೋಣ ಹಾಗೆ ಅಂತ. ಪಾರ್ಥ ಸಭಾರ್ಯ ದ್ವಿಜವಾಕ್ಯಮೇತನ್ ನಿಶಮ್ಯ ಕೃಷ್ಣಾಯ ಪುನಃ ಪ್ರಣಮ್ಯ ಊಚುಸ್ತಪೋ ನೋಸ್ತು ವನೇರ್ಪಯಿತ್ವಾ ರಾಜ್ಯಂ ಮಖಾಂತೆ ತ್ವಯಿ ಧರ್ಮ ಲಬ್ಧಂ. ಸಭಾರ್ಯಾಃ ಪತ್ನಿ ಸಹಿತಾಃ ಪಾರ್ಥಾಃ ಪಾಂಡವಾಃ ದ್ವಿಜವಾಕ್ಯಂ ಬ್ರಾಹ್ಮಣವಾಚ್ಯಂ ನಿಶಮ್ಯ. ಈ ಋಷಿಗಳು, ಋತ್ವಿಜರು, ಎಲ್ಲ ಮುನಿಗಳು ಎಲ್ಲ ವೇದವ್ಯಾಸರ ಹತ್ರ ಹೇಳಿದರು, ನಾವು ರಾಜ್ಯವನ್ನು ಇಟ್ಕೊಂಡು ಭೂಮಿಯನ್ನು ಇಟ್ಕೊಂಡು ಏನ್ ಮಾಡೋದು, ಪಾಂಡವರೇ ಸಮರ್ಥರಿದ್ದಾರೆ, ಅವರಿಗೆ ಕೊಟ್ಟು ಬಿಡಿ ಹಾಗೆ ಅಂತ ವೇದವ್ಯಾಸರು ಹೇಳಿದರು. ಈ ಮಾತನ್ನ ಪಾಂಡವರು ಮತ್ತು ದ್ರೌಪದಿ ದೇವಿ ಎಲ್ಲರೂ ಕೇಳ್ತಾರೆ. ಈ ಬ್ರಾಹ್ಮಣರ ಮಾತನ್ನ ಕೇಳಿ ಮತ್ತೆ ಪಾಂಡವರು ದ್ರೌಪದಿ ಸಮೇತರಾಗಿ ವೇದವ್ಯಾಸರಿಗೆ ಪ್ರಣಾಮ ಮಾಡಿ ಹೇಳಿದ್ರಂತೆ. ಏನಂತು? ಮಖಾಂತೆ ಧರ್ಮಂ ಲುಬ್ಧಂ ಕ್ಷತ್ರಿಯ ಧರ್ಮೇನ ಪ್ರಾಪ್ತಂ ರಾಜ್ಯಂ. ಸ್ವಾಮಿ, ಇದು ಕ್ಷತ್ರಿಯ ಧರ್ಮದಿಂದ, ಅಂದ್ರೆ ಎಲ್ಲಾ ರಾಜರನ್ನು ಗೆದ್ದು ರಾಜಸೂಯ ಅಶ್ವಮೇಧ ಯಾಗ ಅಲ್ಲವೇ ಇದು? ಆ ಕುದುರೆಯನ್ನ ಬಿಟ್ಟು ಎಲ್ಲ ಕಡೆ ರಾಜರನ್ನ ಸೋಲಿಸಿ ಕಪ್ಪ ಕಾಣಿಕೆ ತೆಗೆದುಕೊಂಡು ಬಂದು
ನಿಮ್ಮ ಮುಂದೆ ಸಮರ್ಪಣೆ ಮಾಡಿದ್ದೀವಿ. ಅದರಿಂದ ಕ್ಷತ್ರಿಯ ಧರ್ಮದಿಂದ ಸಂಪಾದಿಸಲ್ಪಟ್ಟ ರಾಜ್ಯ ಇದು. ಇದನ್ನು ನಿಮಗೇ ಸಮರ್ಪಣೆ ಮಾಡಿದ್ದೀವಿ. ರಾಜ್ಯಂ ತ್ವಯಿ ಅರ್ಪಯಿತ್ವ ನಹ ಅಸ್ಮಾಕಂ ಮನೆಯ ಅರಣ್ಯೇ ತಪೋ ಅಸ್ತು ಭವತು. ನಾವು ಕಾಡಿಗೆ ಹೋಗಿ ತಪಸ್ ಮಾಡ್ತೀವಿ, ನಮಗೆ ಅದು ಸಾಕು, ನಮಗೆ ಈ ಭೂಮಿ ಇಟ್ಕೊಂಡು ನಾವೇನ್ ಮಾಡಬೇಕು ಹಾಗೆ ಅಂತ ಪಾಂಡವರು. ತಪಸೇ ವನೆಂ ಪ್ರತಿ ಗಚ್ಚಾಮಹ ಇತಿ ಭಾವ. ನಾವು ಕಾಡಿಗೆ ಹೋಗಿ ತಪಸ್ ಮಾಡ್ತಾ ಇರ್ತೀವಿ, ಅದನ್ನ ಮತ್ತೆ ನಮಗೆ ಈ ರಾಜ್ಯವನ್ನು ಒಪ್ಪಿಸ್ಬೇಡಿ ಹಾಗೆ ಅಂತ ಭಾವನೆ. ನೋಡಿ ಎಷ್ಟು ಡಿಟ್ಯಾಚ್ಡ್ ಆಗಿ ಇದ್ದಾರೆ ನೋಡಿ. ಈ ಭಾವನೆ ಬರಬೇಕು. ಕಾಡಿಗೆ ಹೋಗಿ ತಪಸ್ ಮಾಡೋದಕ್ಕೆ, ದೇವರ ನಾಮಸ್ಮರಣೆ ಮಾಡೋದಕ್ಕೆ ತಯಾರಿದ್ದೀವಾ ಹಾಗೆ ಅಂತ ನಮ್ಮನ್ನ ನಾವು ಕೇಳ್ಕೋಬೇಕು. ಇದು ಉತ್ತರ ಏನ್ ಬೇಡ, ಬೇರೆಯವರಿಗೆ ಹೇಳೋದು ಬೇಡ. ಆದರೆ ನಾವು ತಯಾರಿದ್ದೀವಾ ಬಿಟ್ಟು ಹೋಗ್ಲಿಕ್ಕೆ ಹಾಗೆ ಅಂತ ಪ್ರಶ್ನೆ ಮಾಡ್ಕೊಳ್ಳಿ ಅಂತಾರೆ. ನೋಡಿ ಪಾಂಡವರು ತಯಾರಿದ್ರು. ಯಾವ ಕ್ಷಣದಲ್ಲೂ ಕೂಡ ರಾಜ್ಯವನ್ನ, ಇಡೀ ರಾಜ್ಯ ಅಂದ್ರೆ ಏನೋ 60-40 ಸೈಟು ಅಥವಾ ಒಂದು ಗ್ರಾಮ ಅಥವಾ ಒಂದು ದೇಶ ಅಲ್ಲ, ಎಂಟೈರ್ ಬ್ರಹ್ಮಾಂಡ, ಎಂಟೈರ್ ಭೂಮಿ, ಇಡೀ ಭೂಲೋಕ ಅವರದ್ದೇ. ಚಕ್ರವರ್ತಿಗಳಾಗಿದ್ದರು ಅಂತಾರೆ ಅವರು. ಸಾಮಂತ ರಾಜರಲ್ಲ, ಯಾವುದೋ ಒಂದು ಸಣ್ಣ ದೇಶದ ರಾಜ ಅಂತ ತಿಳ್ಕೋಬೇಡಿ. ಇಡೀ ಭೂಮಂಡಲ ಆಧಿಪತ್ಯ ಅವರಲ್ಲಿ ಇತ್ತು. ಚಕ್ರವರ್ತಿಗಳು ಅಂತ ಕರೀತಾರೆ ಅದನ್ನ. ಅವ್ರ ಕೆಳಗೆ ಅನೇಕ ರಾಜರಿದ್ದು. ಅಂಥ ಒಂದು ಆಧಿಪತ್ಯ ಅದನ್ನ ಕೊಟ್ಟು ಹೋಗ್ಲಿಕ್ಕೆ ತಪಸ್ಸಿಗಾಗಿ, ಅಂದ್ರೆ ಯಾವ್ದು ದೊಡ್ಡದಾಯ್ತು? ಇಡೀ ಭೂಮಂಡಲಕ್ಕಿಂತ ಅವರಿಗೆ ದೇವರ ನಾಮ ಸ್ಮರಣೆ ದೊಡ್ಡದಾಯ್ತು ನೋಡಿ. ಹರಿ ಸರ್ವೋತ್ತಮ ಅಂದ್ರೆ ಇದು ಚಿಂತನೆ. ದೇವರಿಗಾಗಿ ಏನ್ ಕೊಡ್ಲಿಕ್ಕೆ ತಯಾರಿದ್ದೀವಿ? ಒಂದು ಮನೇನು ಕೊಡ್ಲಿಕ್ಕೆ ತಯಾರಿಲ್ಲ, ನಾವು ಬಿಟ್ಟು ಬರ್ಲಿಕ್ಕೆ ತಯಾರಿಲ್ಲ. ಆಯ್ತು ಮನೆಯಲ್ಲೇ ಇರೋಣ, ಆಗ್ಲಿ ಅಟ್ಯಾಚ್ಮೆಂಟ್ ಮನಸ್ಸಿನಲ್ಲಿ ಬಿಡಬಹುದಲ್ಲ, ಅದು ಆಗೋದಿಲ್ಲ ನೋಡಿ. ಆದ್ರೆ ಪಾಂಡವರು ನೋಡಿ ಹೇಗಿರ್ತಾರೆ. ಇಡೀ ಭೂಮಂಡಲ ಕೊಟ್ಟು ನಾವು ತಪಸ್ಸಿಗೆ ಹೋಗ್ತೀವಿ ಸ್ವಾಮಿ, ನಮಗೆ ಬೇಡ ಇದು ಹಾಗೆ ಅಂತ. ಹಾಗೆ ನೋಡಿ, ಒಂದು ಕಡೆ ಬ್ರಾಹ್ಮಣರ ಮಾತು, ಒಂದು ಕಡೆ ಪಾಂಡವರ ಮಾತು. ಇಬ್ರು ವೇದವ್ಯಾಸರ ಹತ್ರ ಹೇಳಿದ್ದಾರೆ. ಈಗ ವೇದವ್ಯಾಸರು ಏನ್ ಮಾಡ್ಬೇಕು, ಪರಮಾತ್ಮ ಏನ್ ಮಾಡಬೇಕು ನೋಡಿ. ಯಾವ್ದು ಬೇಡ ಬೇಡ ಅಂತ ಹೇಳ್ತೀವಿ, ದೇವರನ್ನ ನಮ್ಮ ಕೈಯಲ್ಲಿಯೇ ತರ್ತಾನೆ ನೋಡಿ. ಅದನ್ನ ಎಷ್ಟು ಚಂದ ಇದೆ ನೋಡಿ. ಇತೀರಿತಃ ಪ್ರಾಹ ಸಭಾದರಾಯಣೋ ಮುನೀಶ್ವರೈರ್ಯಪ್ಯಭಿಯಾಚಿತಃ ಪ್ರಭುಃ ಹಿರಣ್ಯಮೇವ ಸ್ವಮಿದಂ ಮುನೀನಾಂ ಮದಾಜ್ಞೆಯ ಭುಂಕ್ತ್ವಮಶೇಷ ರಾಜ್ಯಂ. ಮತ್ತೆ ಮುನೀಶ್ವರರು, ಆ ಋದ್ವಿಜರು ಎಲ್ಲರೂ ಪ್ರಾರ್ಥನೆ ಮಾಡಿದ್ರು, ಸ್ವಾಮಿ ನಮಗೆ ರಾಜ್ಯ ಬೇಡ, ನಮಗೆ ಅವ್ರು ಕೊಟ್ಟ ಬಂಗಾರವೇ ಸಾಕು, ಅಷ್ಟಿಟ್ಕೊಂಡು ನಾವು ಮುಂದೆ ಯಜ್ಞಯಾಗಾದಿಗಳು ಮಾಡ್ಲಿಕ್ಕೆ ಉಪಯೋಗ ಆಗ್ತದೆ, ಈ ರಾಜ್ಯ ಇಟ್ಕೊಂಡು ನಾವೇನ್ ಮಾಡ್ಲಿ, ಅವರೇ ಯೋಗ್ಯರಿದ್ದಾರೆ ಅಂತ ಮತ್ತೆ ಆ ಬ್ರಾಹ್ಮಣರು ಹೇಳಿದ್ರು. ಅದರಿಂದ ವೇದವ್ಯಾಸರು ಹೇಳಿದರು, ಪಾಂಡವರನ್ನು ಕುರಿತು ಹೇಳಿದರು, ಇದಂ ಭವದತ್ತಂ ಹಿರಣ್ಯಮೇವ ಮುನೀನಾಂ ಋಷೀನಾಂ ಸ್ವಂ ಸ್ವಕೀಯಂ. ನೀವು ಕೊಟ್ಟ ಈ ಹಿರಣ್ಯವೇ ಆ ಬ್ರಾಹ್ಮಣರಿಗೆ ಸಾಕು. ನತು ರಾಜ್ಯಂ ಸ್ವಕೀಯ, ನಿಮ್ಮ ರಾಜ್ಯ ಅವರಿಗೆ ಬೇಡ. ಅತಃ ಅಶೇಷ ರಾಜ್ಯಂ, ಈ ಎಲ್ಲಾ ರಾಜ್ಯವನ್ನು ಮದಾಜ್ಞೆಯ, ನನ್ನ ಆಜ್ಞೆಯಿಂದ, ಮಮ ನಿಯತ್ಯ, ನಾನು ನಿಯಮನ ಮಾಡ್ತೇನೆ ಅಂತ ತಿಳ್ಕೊಂಡು, ಭುಂಕ್ತ್ವಂ, ನೀವೇ ಭೋಗ ಮಾಡ್ರಿ, ಅಂದ್ರೆ ನೀವೇ ರಾಜರಾಗಿರ್ರಿ. ಅವರಿಗೆ, ಆ ಬ್ರಾಹ್ಮಣರಿಗೆ ಬಂಗಾರ ಸಾಕು ನೋಡಿ. ಸರ್ವ ಸಮರ್ಪಣೆ ಮಾಡಿದರೆ ಅಷ್ಟು ಎಲ್ಲವನ್ನು ಕೂಡ ದೇವರು ವಾಪಸ್ ಕೊಡ್ತಾನೆ ನೋಡಿ. ಇಡೀ ಭೂಮಂಡಲ ನಿಮ್ಮಲ್ಲೇ ಇರ್ಲಿ, ನನ್ನ ಆಜ್ಞೆ ಇದು, ನನ್ನ ಆಜ್ಞೆ. ವೇದವ್ಯಾಸರು ಹೇಳುವ ಮಾತು, ನನ್ನ ಆಜ್ಞೆ ಇದು, ನಾನು ನಿಯಮನ ಮಾಡ್ತೀನಿ ಅಂತ ತಿಳ್ಕೊಳ್ಳಿ, ನೀವು ಮಾಡ್ತೀನಿ ಅಂತ ತಿಳಿಬೇಡಿ. ರಾಜನಾಗಿ ಸುಮ್ಮನೆ ಹೆಸರಿಗೆ ನೀವು ಕೂತಿರೋದಷ್ಟೇ, ಒಳಗಿಂದ ನಿಯಮನ ಮಾಡೋದು ಯಾರು? ನಾನೇ, ಪರಮಾತ್ಮನೇ ಸ್ವತಂತ್ರ ಕರ್ತ. ಇದು ವೇದವ್ಯಾಸರ ಜಡ್ಜ್ಮೆಂಟ್. ಸಮರ್ಪಿತಂ ಮೇ ಫಲವಚ್ಚ ತತ್ಸ್ಯಾತ್ ಪುನರ್ಗ್ರಹೋ ನೈವ ಚ ದೋಷಕಾರಿ. ಪಿತಾಮಹೋಹಂ ಭವತಾಂ ವಿಶೇಷತೋ ಗುರುಃ ಪತಿಶ್ಚೈವ ತಥೋ ಮದರ್ಹತ. ತತ್ ಸಮರ್ಪಿತಂ ರಾಜ್ಯಸ್ಯ ಸಮರ್ಪಣಂ ಫಲವತ್ಯ ಸ್ಯಾತ್. ನೀವು ನನಗೆ ಕೊಟ್ಟಿದ್ದೀರಿ ರಾಜ್ಯ, ಅದು ಫಲವತ್ತಾಗಿದೆ, ಅಂದ್ರೆ ನಿಮಗೆ ಏನು ಫಲ ಸಿಗಬೇಕು ಆ ಫಲ ನಿಮಗೆ ಬಂದಿದೆ. ರಾಜ್ಯ ಇಡೀ ಭೂಮಂಡಲ ದಾನ ಮಾಡಿದರೆ ಏನ್ ಫಲ ಬರಬೇಕು ಆ ಫಲ ನಿಮಗೆ ಬಂದಿದೆ ಹಾಗೆ ಅಂತ. ಪುಣ್ಯಯುಕ್ತಂ ಸ್ಯಾತ್. ಪುನಃ ಗ್ರಹ ಪರಾವೃತ್ಯ ಗ್ರಹಂ ದೋಷಕಾರಿ ಪಾಪಕಾರಿ ನೈವ ಸ್ಯಾತ್. ಇನ್ನು ನಾನು ನಿಮಗೆ ಈ ಭೂಮಿಯನ್ನ ವಾಪಸ್ ಕೊಟ್ರೆ ದತ್ತಾಪರಾಧ ದೋಷ ಬರಲ್ಲವೇ? ಒಬ್ಬರಿಗೆ ಒಂದು ಕೊಟ್ಟ ಮೇಲೆ ವಾಪಸ್ ತೆಗೆದುಕೊಳ್ಬಾರ್ದು, ದತ್ತಾಪಹಾರ ದೋಷ ಬರುತ್ತದೆ. ಮತ್ತು ಪಾಂಡವರು ದಾನವನ್ನು ಕೂಡ ತೆಗೆದುಕೊಳ್ಬಾರ್ದು, ಅದೆಲ್ಲ ದೋಷ ಆಗ್ತದೆ. ವೇದವ್ಯಾಸರಿಗೆ ಬ್ರಾಹ್ಮಣರಿಗೆ ಕೊಟ್ಟ ಮೇಲೆ ವಾಪಸ್ ತೆಗೆದುಕೊಳ್ಳೋದು ಹೇಗೆ?
ಈ ತೊಂದರೆ ಬರುತ್ತಲ್ಲ. ಹಾಗೆಂದ್ರೆ ಅದು ವೇದವ್ಯಾಸರೇ ಅದಕ್ಕೆ ಹೇಳ್ತಾರೆ, ಅಹಂ ಭವತಾಂ ವಿಶೇಷೇಣ ಪಿತಾಮಹ. ನಾವು ನನಗೆ ಸಮರ್ಪಣೆ ಮಾಡಿದ್ದೀರಿ, ನಾವು ಅದನ್ನೆಲ್ಲ ಬ್ರಾಹ್ಮಣರಿಗೆ ಕೊಟ್ಟಿದ್ದೀವಿ, ಬ್ರಾಹ್ಮಣರು ವಾಪಸ್ ಕೊಟ್ಟಿದ್ದಾರೆ. ಅದರಿಂದ ನಾನು ನಿಮಗೆ ಏನಾಗಬೇಕು, ನಾನು ನಿಮಗೆ ಪಿತಾಮಹ ಆಗಬೇಕು, ಅಜ್ಜ ಆಗಬೇಕು. ನೋಡಿ, ಪಾಂಡವರ ತಂದೆ ಪಾಂಡು ರಾಜ. ಆ ಪಾಂಡುರಾಜನನ್ನು ಹುಟ್ಟಿಸಿದವರು ಅಂಬಿಕಾ ಅಂಬಾಲಿಕಾ ಮೂಲಕ ಧೃತರಾಷ್ಟ್ರ ಪಾಂಡುಲ ಹುಟ್ಟಿದ್ದು ವೇದವ್ಯಾಸರಿಂದಲೇ. ಅದರಿಂದ ಪಿತಾಮಹ. ಕಿಂಚ ಗುರುಹು, ಗುರುಸ್ಥಾನದಲ್ಲೂ ನಾನಿದ್ದೇನೆ. ವಿದ್ಯೋಪದೇಷ್ಟರು, ವಿದ್ಯೋಪದೇಶ ಮಾಡಿ ನಮಗೆ ಗುರುಸ್ಥಾನದಲ್ಲೂ ನಾನಿದ್ದೇನೆ. ಪತಿಹಿ, ಸ್ವಾಮಿಯಾಗಿಯೂ ಇದ್ದೇನೆ. ನೋಡಿ, 3 ಆಯಿತು. ಪಾಂಡವರಿಗೆ ವೇದವ್ಯಾಸರು ಅಜ್ಜನೂ ಆದರು, ಗುರುವೂ ಆದರು, ಮತ್ತು ಪತಿ. ಪತಿ ಅಂದ್ರೆ ಸ್ವಾಮಿ. ಅವನು ಈಶ, ಪಾಂಡವರೆಲ್ಲ ದಾಸರು, ದೇವರು ಈಶನಾಗಿಯೂ ಇದ್ದಾನೆ. 3 ಕಾರಣದಿಂದಲೂ ಕೂಡ ರಾಜ್ಯ ಸ್ವೀಕಾರಂ ಮದರ್ಹತಃ ಮತ್ತಃ ಸಕಾಶಾತ್ ಅರ್ಹತ. ಅದರಿಂದ ನಾನು ರಾಜ್ಯವನ್ನ ವಾಪಸ್ ನಿಮಗೆ ಕೊಟ್ಟರೆ ಅದು ಯಾವ ದೋಷವೂ ಬರೋದಿಲ್ಲ. ನನ್ನ ರಾಜ್ಯ ನಾನು ನಿಮಗೆ ಕೊಡ್ತೀನಿ, ತೆಗೆದುಕೊಳ್ಳಿ, ದಾನ ಕೊಟ್ಟ ದೋಷ ಬರೋದಿಲ್ಲ. ಹಾಗೆ ಪಿತುರ್ಧನಂ ಪುತ್ರೋ ಗೃಹ್ಣೀಯ, ತಂದೆಯ ಸಂಪತ್ತನ್ನ ಮಕ್ಕಳು ಸ್ವೀಕಾರ ಮಾಡ್ತಾರೆ. ಗುರೋರ್ಧನಂ ಶಿಷ್ಯೋ ಗೃಹ್ಣೀಯ, ಗುರುಗಳ ಸಂಪತ್ತನ್ನ ಶಿಷ್ಯರು ತೆಗೆದುಕೊಳ್ಳಿಕ್ಕೆ ಅಧಿಕಾರ ಇದೆ. ಪತ್ಯುರರ್ಥಂ ಭೃತ್ಯೋ ಗೃಹ್ಣೀಯ, ಯಜಮಾನನ ಸಂಪತ್ತು ಭೃತ್ಯನಿಗೆ ಸೇರ್ತದೆ, ಅದು ದೋಷ ಇಲ್ಲ ಅದು. ಆ ರೀತಿಯಾಗಿ ಪ್ರಯಚ್ಛಂತಿ ತಥಾ ರಾಜ್ಯಂ ಪ್ರೀತೋ ನೃಣಾಂ ಪಿತಾಮಹ ಇತಿ ಶ್ರುತಿ ಸ್ಮೃತಿಗಳಲ್ಲಿ ಈ ರೀತಿಯಾಗಿ ರಾಜ್ಯವನ್ನ ಮರಳಿ ಪಡೆಯೋದು ಅದು ದೋಷ ಅಂತ ಹೇಳಿಲ್ಲ, ಪ್ರಮಾಣ ಇದೆ. ತಂದೆಯಿಂದ ಪಡೆದದ್ದು, ಗುರುಗಳಿಂದ ಪಡೆದದ್ದು, ಪರಮಾತ್ಮ ಯಜಮಾನನಿಂದ ಪಡೆದದ್ದು, ಇದು ಯಾವುದು ದೋಷಕರ ಅಂತ ಆಗೋದಿಲ್ಲ. ಅದರಿಂದ ರಾಜ್ಯ ಸ್ವೀಕಾರಂ ಕುರುದ್ವಂ, ಈ ರಾಜ್ಯವನ್ನ ನೀವು ಸ್ವೀಕಾರ ಮಾಡ್ರಿ ಹಾಗೆ ಅಂತ. ಪಿತಾಮಹತ್ವಾತ್ ಗುರುತ್ವಾತ್ ಪತಿತ್ವಾಚ ಹೇತುತ್ರಯಂ, 3 ಕಾರಣಗಳಿದೆ. ಅದರಿಂದ ಧರ್ಮಜಸ್ಯ ದುರ್ಯೋಧನವದಾತ್ ಪಾಪಶಂಕಾವತ್ ಪುನಃ ಬ್ರಾಹ್ಮಣೇಭ್ಯ ದತ್ತರಾಜ್ಯ ಸ್ವೀಕಾರೇಣ ಪಾಪಶಂಕ ಮಾಭೂತ್. ಹೇಗೆ ದುರ್ಯೋಧನನ ವಧದಿಂದ ಸಂಹಾರ ಮಾಡಿ ಧರ್ಮರಾಜನಿಗೆ ಶಂಕೆ, ಒಂದು ಸಂಶಯ ಬಂದೋಯ್ತು, ಧರ್ಮ ಮಾರ್ಗದಲ್ಲಿ ಮಾಡಿದ್ದೇವೋ ಇಲ್ಲವೋ ಹಾಗೆ ಅಂತ ಮತ್ತೆ ಸಂಶಯ ಪಡಬೇಡಿ. ಬ್ರಾಹ್ಮಣರಿಗೆ ಕೊಟ್ಟ ರಾಜ್ಯ ವಾಪಸ್ ತೆಗೆದುಕೊಂಡು ಬಿಟ್ಟಿವಿ, ದತ್ತಾಪಹಾರ ದೋಷ ಬಂತೋ ಏನೋ ಹಾಗೆ ಅಂತ ಧರ್ಮರಾಜ ಮುಂತಾದವರು ಸಂಶಯ ಪಡಬೇಡಿ. ಪಾಪಶಂಕಾವತ್ ಪುನಃ ಬ್ರಾಹ್ಮಣೇಭ್ಯ ದತ್ತ ರಾಜ್ಯ ಸ್ವೀಕಾರೇಣ ಪಾಪಶಂಕ ಮಾಭೂತ್. ಮತ್ತೆ ನೀವು ಪಾಪ ಬಂತೋ ಏನೋ ಅಂತ ನೀವು ಸಂಶಯ ಪಡಬೇಡಿ. ದೃಢಜ್ಞಾನ ಜನನಾಯ ಉಕ್ತಂ ಇತಿ ಧ್ಯೇಯಂ, ಪಾಂಡವರಿಗೆ ದೃಢ ಜ್ಞಾನ ಬರಬೇಕು. ಅದರಿಂದ ವೇದವ್ಯಾಸರು ಕೊಡುವಾಗಲೇ ಈ ಕಾರಣಗಳನ್ನೆಲ್ಲ ಹೇಳಿ ನಿಮಗೆ ಪಾಪದ ಶಂಕೆ ಬೇಡ, ದತ್ತಾಪಹಾರ ದೋಷ ಬರೋದಿಲ್ಲ ಹಾಗೆ ಅಂತ ಹೇಳಿ ಪಾಂಡವರಿಗೆ ರಾಜ್ಯವನ್ನ ಒಪ್ಪಿಸ್ತಾರೆ. ಇತೀರಿತಾಸ್ತೆ ಪ್ರತಿಪದ್ಯ ರಾಜ್ಯಂ ದದುರ್ಹಿರಣ್ಯಂ ನಿಖಿಲಂ ಚ ತಸ್ಮೈ ವಿಭಜ್ಯ ವಿಪ್ರಾನ್ ಸ ನಿಜಂ ಸ ಭಾಗಂ ಅದಾತ್ ಪೃಥಾಯೇ ನಿಖಿಲಂ ಪ್ರಸನ್ನಃ. ಏವಂ ಪ್ರಕಾರೇಣ ವ್ಯಾಸೇನ ಇರಿತಾಃ ಪಾಂಡವಾಃ ರಾಜ್ಯಂ ಪ್ರತಿಪದ್ಯ ಅಂಗೀಕೃತ್ಯ ಪುನಃ ಸ್ವೀಕಾರೇಣ. ಈ ರೀತಿಯಾಗಿ ವೇದವ್ಯಾಸರು ಹೇಳಿದಾಗ ಪಾಂಡವರು ರಾಜ್ಯವನ್ನ ವಾಪಸ್ ಪಡೆದರು, ಯಾವ ಸಂಶಯವೂ ಪಟ್ಟಿಲ್ಲ. ತದನಂತರ ತಸ್ಮೈ ವೇದವ್ಯಾಸಾಯ ಸಮಸ್ತಂ ಹಿರಣ್ಯಂ ದದುಹು, ವೇದವ್ಯಾಸರಿಗೆ ಎಲ್ಲ ಬಂಗಾರವನ್ನು ಕೊಟ್ಟರು. ಪ್ರಸನ್ನಃ ಸಂತುಷ್ಟಃ ವ್ಯಾಸಃ ಅಪಿ ನಿಖಿಲಂ ರಾಜ್ಯ ವ್ಯತಿರಿಕ್ತ ಸರ್ವವಸ್ತು, ರಾಜ್ಯವನ್ನ ಬಿಟ್ಟು ಉಳಿದ ಎಲ್ಲಾ ಬಂಗಾರಾದಿ ವಸ್ತುಗಳನ್ನು ಕೂಡ ವಿಭಜ್ಯ ವಿಭಾಗ ಮಾಡಿ ಬ್ರಾಹ್ಮಣರಿಗೆ ಕೊಟ್ಟು ಉದ್ದಿಷ್ಟ ಭಾಗಾನ್ ದತ್ವ, ಅವರವರಿಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಟು ನಿಜಂ ಸ್ವಕೀಯಂ ಭಾಗಂ ಪೃಥಾಯೇ ಕುಂತ್ಯೈ ಅದ, ತನ್ನ ಭಾಗ ಅಂತ ಏನಿದೆ ವೇದವ್ಯಾಸರು ಅವರು ಸೂಪರ್ವೈಸರ್ ತರ ಮೇಲೆ ನಿಂತ್ಕೊಂಡು ಮೇಲ್ವಿಚಾರಣೆ ಎಲ್ಲ ಮಾಡಿದ್ದಾರೆ. ಅದರಿಂದ ತನ್ನ ಭಾಗ ಅಂತ ಏನು ಆ ಯಜ್ಞದಲ್ಲಿ ವೇದವ್ಯಾಸರಿಗೆ ಸಿಗಬೇಕಾಗಿದೆ ನೋಡ, ಅವರು ಚೀಫ್ ಪುರೋಹಿತರಿದ್ದ ಹಾಗೆ, ಉಳಿದವರೆಲ್ಲ ಋತ್ವಿಜರು. ಅದರಿಂದ ವೇದವ್ಯಾಸರಿಗೆ ಒಂದು ಭಾಗ ಇದೆ. ಅದನ್ನ ತನಗೆ ಸಿಗಬೇಕಾದ ಭಾಗವನ್ನ ವೇದವ್ಯಾಸರು ಕುಂತ್ಯೈ ಅದಾತ್, ಕುಂತಿದೇವಿಗೆ ಕೊಟ್ರು ಅಂತಾರ. ನೋಡಿ ಎಂಥ ಭಾಗ್ಯ ನೋಡಿ ವೇದವ್ಯಾಸರ ಕರುಣೆ ಕುಂತಿದೇವಿ ಮೇಲೆ. ಪತಿರಹಿತಾಯ ತವ ವಿಪ್ರಪೂಜಾರ್ಥಂ ತಿಷ್ಟಂತು ಇದು ಭಾವೇನ, ನಿನಗೆ ಪಾಂಡುರಾಜ ಇಲ್ಲ, ಸೊಸೆ ಆಗಬೇಕು ಕುಂತಿ, ಪಾಂಡುರಾಜನ ಹೆಂಡತಿ ಅಂದ್ರೆ ಸೊಸೆ, ಪತಿ ಇಲ್ಲ ನಿನಗೆ. ಈ ಒಂದು ಸಂಪತ್ತನ್ನ ಇಟ್ಟುಕೋ. ಯಾತಕ್ಕೆ? ವಿಪ್ರಪೂಜಾರ್ಥಂ, ವೇದವ್ಯಾಸರು ದುಡ್ಡು ಕೊಡ್ತಾರೆ. ಯಾಕೆ? ಬ್ರಾಹ್ಮಣರ ಪೂಜೆ ನಡೀಲಿ ಹಾಗೆ ಅಂತ ದುಡ್ಡು ಕೊಡ್ತಾರಂತೆ.
ನೋಡಿ, ವಿಪ್ರ ಪೂಜಾರ್ಥಂ ತಿಷ್ಟಂತು, ಬ್ರಾಹ್ಮಣರ ಪೂಜೆಗಾಗಿ ಇಟ್ಟುಕೋ. ಅದರಿಂದ ನಮ್ಮಲ್ಲಿ ಇರುವ ಸಂಪತ್ತನ್ನ ಯೋಗ್ಯರಾದ ವೈಷ್ಣವರಿಗೆ, ಬ್ರಾಹ್ಮಣರಿಗೆ ಕೊಟ್ಟು, ಹಿಂದೆ ಹೇಳಿದ್ದಾರೆ ವೈಷ್ಣವರಿಗೆ ಕೊಡಬೇಕು ಅಂತ. ಇಲ್ಲಿ ವೇದವ್ಯಾಸರು ವಿಶೇಷವಾಗಿ ಬ್ರಾಹ್ಮಣರಿಗೆ ಪೂಜೆಗಾಗಿ ಸಂಪತ್ತು ಇರಬೇಕು, ಹೆಣ್ಣುಮಕ್ಕಳ ಕೈಯಲ್ಲೂ ಇರಬೇಕು ಹಾಗೆಂಬ ಒಂದು ದೃಷ್ಟಿಯಿಂದ ಕುಂತಿಯೈ ದದೌ, ಕುಂತಿ ದೇವಿಗೂ ಕೊಟ್ರು ಹಾಗೆ ಅಂತ ಹೇಳ್ತಾರೆ. ಸಭಾರ್ಯಕ, ಅದರಿಂದಲೇ ನಮ್ಮಲ್ಲಿ ಬಂತು ನೋಡಿ, ಏನೇ ಹಣ ಕಾಸು ಸಂಪತ್ತು ಸ್ವಲ್ಪ ಭಾಗವನ್ನಾದರೂ ತೆಗೆದು ಬ್ರಾಹ್ಮಣರಿಗೆ, ಉತ್ತಮ ಆಚರಣೆ ಇರತಕ್ಕ ಬ್ರಾಹ್ಮಣರಿಗೆ ದಾನವಾಗಿ ಕೊಡಬೇಕು ಹಾಗೆಂಬ ಒಂದು ಕಲ್ಪನೆ ಮೊದಲಿಂದ ಮಹಾಭಾರತ ಕಾಲದಿಂದಲೇ ಬಂದಿದೆ. ಈಗಲೂ ನೋಡ್ಬೋದು, ಏನಾದ್ರು ಒಂದು ಆರಾಧನೆ ಬಂತು, ಇಂದ ರಾಯರ ಆರಾಧನೆ ಬರ್ಲಿಕ್ಕಿದೆ, ಅನೇಕ ಜನ ನೋಡಿ ರಾಯರಿಗೆ, ಅವರಿಗಿಂತ ಶ್ರೇಷ್ಠ ಬ್ರಾಹ್ಮಣರು ಯಾರಿದ್ದಾರೆ ಹೇಳಿ? ಗುರು ನೋಡಿ, ಇದೇನು ಹೇಳಿದ್ರು ವೇದವ್ಯಾಸರು, ಅವರು ನಮಗೆ ರಾಯರು ಗುರುವೂ ಹೌದು, ರಾಯರು ನಮಗೆ ಸ್ವಾಮಿಯೂ ಹೌದು. ಈ ರೀತಿಯಾಗಿ ನಮ್ಮನ್ನ ಕಾಪಾಡುವವರು ಆ ಮಹಾಸ್ವಾಮಿಗಳು, ಅವರಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲುವ ಕಾಲ ಇದು. ಅದರಿಂದ ಎಲ್ಲರೂ ಕೈ ತುಂಬಿ ಕೊಡ್ತಾರೆ. ಅನೇಕ ಮಠಗಳಲ್ಲಿ ಆರಾಧನಾ ಚೆನ್ನಾಗಿ ಆಗ್ತಾ ಇದೆ ಹಾಗೆ ಅಂತ. ಅದು ಬ್ರಾಹ್ಮಣರ ಪೂಜೆ ಇದು ನೋಡಿ. ಅಲ್ಲಿ ಮಠದಲ್ಲೂ ಅಷ್ಟೇ ವಿಶೇಷವಾಗಿ ಬ್ರಾಹ್ಮಣರ ಅನ್ನ ಸಂತರ್ಪಣೆ ಇತ್ಯಾದಿಗಳು ನಡೀತದೆ ಹಾಗೆ ಅಂತ. ಅದರಿಂದ ಬ್ರಾಹ್ಮಣರು ಸಂತುಷ್ಟರಾಗ್ತಾರೆ. ಬ್ರಾಹ್ಮಣರು ಸಂತುಷ್ಟರಾದ್ರು ಅಂದ್ರೆ ಒಳಗಿದ್ದ ವೇದವ್ಯಾಸರು ಸಂತುಷ್ಟರಾಗ್ತಾರೆ. ಆ ಚಿಂತನೆ ಅಲ್ಲಿ ತನಕ ಮುಟ್ಟಬೇಕು. ಬ್ರಾಹ್ಮಣರು, ಅವರ ಒಳಗೆ ತತ್ವಾಭಿಮಾನಿ ದೇವತೆಗಳು, ಅವರ ಒಳಗೆ ವಾಯುದೇವರು, ಅವರ ಒಳಗೆ ವೇದವ್ಯಾಸರು, ಇವರೆಲ್ಲರೂ ಸಂತೃಪ್ತರಾಗ್ತಾರೆ. ಒಂದು ಬ್ರಾಹ್ಮಣನಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿದರೆ ಇಷ್ಟೆಲ್ಲ ಜನ ಸಂತೃಪ್ತರಾಗ್ತಾರೆ. ಅಷ್ಟು ಮಾತ್ರ ಇಲ್ಲ, ಒಂದು ಬ್ರಾಹ್ಮಣನ ನಾಡಿಯಲ್ಲಿ ಶರೀರದಲ್ಲಿ 72,000 ನಾಡಿಗಳು ಇದೆ. ಆ 72,000 ನಾಡಿಗಳಲ್ಲಿ ಪರಮಾತ್ಮ ಇದ್ದಾನೆ. ಈ ಬ್ರಾಹ್ಮಣನಿಗೆ ಹಾಕಿದ ಆಹಾರ ಆ ಎಲ್ಲಾ ನಾಡಿಗಳಲ್ಲೂ ಹೋಗ್ತದೆ. ಹೌದು ತಾನೆ? ಊಟ ತಿಂದಾಗ ನಮಗೆ ಅನುಭವ ಬರುತ್ತದೆ ನೋಡಿ, ಮೈಯೆಲ್ಲ ಶಕ್ತಿ, ಕೈಕಾಲು ಎಲ್ಲ ಶಕ್ತಿ ಬರುತ್ತದೆ. ಅದರಿಂದ ಆ ನಾಡಿಗಳಲ್ಲಿ ಪರಮಾತ್ಮ ಇದ್ದು ಎಲ್ಲವನ್ನು ಸ್ವೀಕಾರ ಮಾಡ್ತಾನೆ. ಈ ಚಿಂತನೆಯೂ ಇರಬೇಕು. ಒಂದು ಬ್ರಾಹ್ಮಣನಿಗೆ ಊಟ ಹಾಕಿದಾಗ ಅವನಲ್ಲಿ 72,000 ನಾಡಿಗಳು, ಎಡಭಾಗದಲ್ಲಿ 36,000, ಬಲಭಾಗದಲ್ಲಿ 36,000, ಅದ ಎಲ್ಲದರಲ್ಲೂ ಪರಮಾತ್ಮ ತುಂಬಿದ್ದಾನೆ, ಅವನು ಇದನ್ನ ಸ್ವೀಕಾರ ಮಾಡ್ತಾನೆ ಅಂತ ಚಿಂತನೆ ಮಾಡಿ ಬ್ರಾಹ್ಮಣರಿಗೆ ಊಟ ಬಡಿಸಬೇಕು. ಶ್ರಾದ್ದ ಕಾಲದಲ್ಲಿ ಆಗಲಿ, ಆರಾಧನೆ ಕಾಲದಲ್ಲಾಗಲಿ, ಯಾವ ಸಂದರ್ಭದಲ್ಲಾಗಲು, ಯಾವಾದ್ರೂ ಸರಿ ಈ ಚಿಂತನೆ ಇರಬೇಕು ನೋಡಿ. ಈ ಒಂದು ಅನುಸಂಧಾನ, ಇದಕ್ಕೇನು ದುಡ್ಡು ಕಾಸು ಬೇಡ, ಮನಸ್ಸೊಳಗೆ ದೇವರ ಚಿಂತನೆ ಈ ರೀತಿಯಾಗಿ ಮಾಡಿದರೆ ಸಾಕು. ಗುರುಗಳು ಅದನ್ನು ತಿಳಿಸಿಕೊಟ್ಟಿದ್ದಾರೆ. ಹರಿಕಥಾಂಸಾರದಲ್ಲಿ ವಿಶೇಷವಾಗಿ ಹೇಳಿದ್ದಾರೆ ನಮಗೆ ಹೇಗೆ ಚಿಂತನೆ ಮಾಡಬೇಕು ಹಾಗೆ ಅಂತ. ಈ ರೀತಿಯಾಗಿ ದೇವರನ್ನ ಮರೆತು ನಾವು ಯಾವುದನ್ನು ಮಾಡಬಾರ್ದು. ಪಾಂಡವರು ಮಾಡ್ತಾರೆ ನೋಡಿ ಹೇಗೆ ಅಂತ. ಅದಕ್ಕೆ ದೊಡ್ಡವರು ನೋಡಿ ಕಲಿಬೇಕು ಅಂತ ಹೇಳೋದು. ದೊಡ್ಡವರ ಚರಿತ್ರೆ ಯಾಕೆ ಓದಬೇಕು, ಕರ್ಮವನ್ನು ಹೇಗೆ ಮಾಡಬೇಕು ಅಂತ ನಮಗೆ ತಿಳಿಸಿ ಕೊಡ್ತಾರೆ ನೋಡಿ. ಇನ್ನು ಸಭಾರ್ಯಕಾನ, ಅಷ್ಟು ಮಾತ್ರ ಅಲ್ಲ, ಈ ವಿಧವಾ ಸ್ತ್ರೀಯರು ಅಂತ ಯಾರಿದ್ದಾರೆ ಅವರನ್ನು ಕೂಡ ಮರಿಬೇಡಿ, ಅವರನ್ನು ಕೂಡ ನಾವು ಸತ್ಕಾರ ಮಾಡಬೇಕು. ಕುಂತಿಯನ್ನ ಮರ್ತಿಲ್ಲ ನೋಡಿ ವೇದವ್ಯಾಸರು. ಒಳ್ಳೆಯ ಘಟ್ಟ, ತುಂಬಾ ಚೆನ್ನಾಗಿದೆ ನೋಡಿ ಈ ಭಾಗ. ಅದರಿಂದ ಅವರಿಗೂ ಕೂಡ ಕೈಯಲ್ಲಿ ಹಣ ಕಾಸು ಇರಬೇಕು, ಅವರು ಕೂಡ ಬ್ರಾಹ್ಮಣರ ಪೂಜೆಯನ್ನ ಮಾಡಬೇಕು. ಇದು ವಿಚಾರ. ಸಭಾರ್ಯಕಾಣಾಂ ವರರತ್ನಭೂಷಣಾನ್ಯಶೇಷತಃ ಪುತ್ರ ಭುವಾಂ ಪ್ರದಾಯ ಪೃಥಕ್ ಪೃಥಕ್ ಯೋಗ್ಯ ವರಾಂಸ್ತಥೈಭ್ಯ ಪ್ರಾಧಾ ಪ್ರಭುಸ್ತೆ ಮುದಿತಾ ಪ್ರಣೇಮುಹು. ಈ ರೀತಿಯಾಗಿ ಸಮರ್ಥರಾದ, ಪ್ರಭು ಅಂದ್ರೆ ಸಮರ್ಥ ಅಂತ ಅರ್ಥ, ಸಮರ್ಥರಾದ ವೇದವ್ಯಾಸರು ಸಭಾರ್ಯಕಾಣಾಂ ಪತ್ನಿಭಿ ಸಹಿತಾನಾಂ ಪುತ್ರಭುವಾಂ, ಪುತ್ರ ಪಾಂಡು ತೇನ ಉತ್ಪನ್ನಾನಾಂ ಪೌತ್ರಾಣಂ, ಪಾಂಡವರ ಮೊಮ್ಮಕ್ಕಳು ಪಾಂಡವರು, ಇನ್ನು ಅವರ ಮೊಮ್ಮಕ್ಕಳು ಎಲ್ಲರನ್ನೂ ಸೇರಿ ಪಾಂಡವಾನಾಂ ಅಶೇಷತಃ ಸರ್ವಾಣಿ ವರರತ್ನ ಭೂಷಣಾನಿ, ಶ್ರೇಷ್ಠ ರತ್ನಖಚಿತಾಲಂಕಾರಾಣಿ ಪ್ರದಾಯ ದತ್ವ. ವೇದವ್ಯಾಸರು ಪಾಂಡವರಿಗೆ ವಿಶೇಷವಾಗಿ ಶ್ರೇಷ್ಠವಾದ ರತ್ನಭೂಷ ಎಲ್ಲವನ್ನು ಕೂಡ ಕೊಟ್ಟು, ಏಭ್ಯ ಪಾಂಡವೇಭ್ಯ ಪೃಥಕ್ ಪೃಥಕ್ ಪ್ರತ್ಯೇಕಂ ಪ್ರತ್ಯೇಕಂ ಯೋಗ್ಯ ವರ ಅನುಚಿತ ವರಾನ್, ಶ್ರೇಷ್ಠವಾದ ವರಗಳನ್ನು ಕೂಡ ಕೊಟ್ಟರು ಅಂತ ಹೇಳ್ತಾರೆ. ಅವರವರಿಗೆ ಯೋಗ್ಯವಾದ ಪ್ರತ್ಯೇಕವಾದ, ಎಲ್ಲರಿಗೂ ಒಂದೇ ವರ ಅಂತ ಇಲ್ಲ, ಯಾರಿಗೆ ಏನ್ ಬೇಕೋ ಅಂತಹ ವರಗಳನ್ನೆಲ್ಲ ಕೊಟ್ಟು ಅನುಗ್ರಹ ಮಾಡಿದರು. ತೇ ಪಾರ್ಥಾಹ ಮುದಿತಾಹ ಸಂತುಷ್ಟಾಹ ಪ್ರಣೇಮು. ಆ ಪಾಂಡವರು ಕೂಡ ಸಂತೋಷದಿಂದ ವೇದವ್ಯಾಸರಿಗೆ ನಮಸ್ಕಾರ ಮಾಡಿ. ನೋಡಿ, ಒಂದು ಕರ್ಮ ಈ ರೀತಿಯಾಗಿ ಮುಗಿಬೇಕಂತ ಸಂತೋಷ ಇರಬೇಕು. ಯಾಕಾರು ಮಂಡಿಸ್ಕೊಂಡೇವೋ ಹಾಗೆ ಅಂತ ಅನಿಸ್ಬಾರ್ದು ಕರ್ಮ. ಅದರಿಂದ ಏನೇ ದೊಡ್ಡ ಕಾರ್ಯ ಆಗಲು ಸಂತೋಷವಾಗಿ ಅದು ಪರಿಸಮಾಪ್ತಿ ಆಗಬೇಕು ಅಂತ ಹೇಳ್ತಾರೆ. ತದ್ಯಜ್ಞ
ತದ್ಯಜ್ಞ ಪಂಚಕಮಜಸ್ತ್ರಿಗುಣಾಂ ಸಯೇಭ್ಯಃ ಸದ್ದಕ್ಷಿಣಾಂ ಕ್ರತುಪತಿರ್ನಿಖಿಲಾಮವಾಪ್ಯ ಚಕ್ರೇಶ್ವಮೇಧತ್ರಯಮೇಕಮೇಕಂ ತೇಷಾಂ ಹರಿರ್ಬಹು ಸುವರ್ಣಕ ನಾಮಧೇಯಂ. ಅಜಹ, ಅಜಹ ಅಂದರೆ ಉತ್ಪತ್ತಿ ರಹಿತ, ಹುಟ್ಟಿಲ್ಲದವರಾದ ಕ್ರತುಪತಿ, ಯಾಗದ ಸ್ವಾಮಿಯಾದ ಸ್ವಾಮಿ ಪರಮಾತ್ಮ ಶ್ರೀ ವೇದವ್ಯಾಸರು ನಿಖಿಲ ಅಶ್ವಮೇಧ ಕಲ್ಪೋಕ್ತ ಪ್ರಕಾರೇಣ, ಅಶ್ವಮೇಧ ಕಲ್ಪ, ಅಶ್ವಮೇಧ ಹೇಗೆ ಮಾಡಬೇಕು ಅಂತ ವಿಧಿವಿಧಾನ ಇದೆ, ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ಕಲ್ಪೋಕ್ತ ಪ್ರಕಾರೇಣ, ಅಲ್ಲಿ ಹೇಳಿದ ಪ್ರಕಾರ ಪೂರ್ಣಾಂ ತ್ರಿಗುಣಾಂ ದಕ್ಷಿಣಾಂ, 3 ಪಟ್ಟು ದಕ್ಷಿಣೆಯನ್ನು ಕೊಟ್ಟಿದ್ದಾರೆ. ದೇವೇ ಏಕಸ್ಯಾಂ ಅಶ್ವಮೇಧಸ್ಯ ಯಾವತಿ ದಕ್ಷಿಣಾ ವಿಹಿತ, ಆ ಕಲ್ಪಶಾಸ್ತ್ರಗಳಲ್ಲಿ ಹೇಳಿದ್ದಾರೆ, ಒಂದು ಅಶ್ವಮೇಧ ಯಾಗ ಮಾಡಬೇಕು ಅಂದ್ರೆ ಎಷ್ಟು ದಕ್ಷಿಣೆ ಕೊಡಬೇಕು ಹಾಗೆ ಅಂತ. ಅದನ್ನ ಎಕ್ಸ್ ಅಂತ ಇಟ್ಟುಕೊಳ್ಳೋಣ. ಪಾಂಡವರು ಎಷ್ಟು ದಕ್ಷಿಣೆ ಕೊಟ್ಟರು? 3x, 3 ಪಟ್ಟು ದಕ್ಷಿಣೆ ಕೊಟ್ಟರು ಹಾಗೆ ಅಂತ. ತಾವತ್ ಪರಿಮಿತ ಪಂಚದಶ ಯಾಗಾನಾಂ ದಕ್ಷಿಣಾಂ ಇತ್ಯರ್ಥ. 15, 3 ಪರಿಮಿತಿ ಪಂಚದಶ ಯಾಗಾನ, 15 ಪಟ್ಟಷ್ಟು ದಕ್ಷಿಣೆಯನ್ನು ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ಏಭ್ಯ ಪಾರ್ಥೇಭ್ಯ ಸಕಾಶ ತತ್ ಪ್ರಸಿದ್ಧ ಅಶ್ವಮೇಧ ಯಜ್ಞ ಪ್ರತಿ ಅವಾಪ್ಯ. ಈ ರೀತಿಯಾಗಿ ಪಾಂಡವರಿಂದ ಆ ದಕ್ಷಿಣೆಯನ್ನು ಪಡೆದು ತದ್ ಅಶ್ವಮೇಧ ಯಾಗಂ, ಆ ಯಜ್ಞ ಪಂಚಕ, ಅಶ್ವಮೇಧ ಯಜ್ಞ ಪಂಚಕ ಕೃತ್ವ ಮಾಡಿ, ತೇಷಾಂ ಪಾಂಡವಾನಾಂ ಬಹು ಸುವರ್ಣಕ ನಾಮಧೇಯಂ ನಿಖಿಲ ಸುವರ್ಣ ನಾಮವಂತಂ ಏಕಂ ಅಶ್ವಮೇಧಯಾಗಂ ಅಶ್ವಮೇಧತ್ರಯಂ ಚಕ್ರೆ. ನೋಡಿ, 5 ಜನ 5 ಮಾಡಿದ್ದಾರೆ, ಅದನ್ನ 3 ಪಟ್ಟು ದಕ್ಷಿಣೆ ಕೊಟ್ಟಿದ್ದಾರೆ. ಅದರಿಂದ ಏನಾಯ್ತು? 15 ಪಟ್ಟು ಆಗುವಂತೆ ಆಯಿತು ಅಂತ ಹೇಳ್ತಾರೆ. ವತ್ಸರತ್ರಯ 3 ವರ್ಷ ಮಾಡಿದ್ದಾರೆ. ವತ್ಸರತ್ರಯ ಕೃತಸ್ಯ ಅಶ್ವಮೇಧಸ್ಯ ಪಂಚಾತ್ಮಕತ್ವಂ ಸಂಪಾದ್ಯ, 5 ಭಾಗವಾಗಿ ಅದನ್ನ ಸಂಪಾದನೆ ಮಾಡಿ, ಪಂಚಾಶ್ವಮೇಧ ಯಜ್ಞಾನ ಮಧ್ಯೆ ಏಕೈಕಸ್ಯ ತ್ರಿಗುಣ ದಕ್ಷಿಣಾತ್ವೇನ, 5 ಜನ 5 ಅಂತ ಮಾಡಿದ್ದಾರೆ, ಪ್ರತಿಯೊಬ್ಬರು ಕೂಡ 3 ಪಟ್ಟು ದಕ್ಷಿಣೆಯನ್ನು ಕೊಟ್ಟು ತ್ರಿಗುಣ ದಕ್ಷಿಣಾತ್ವೇನ ಪ್ರತ್ಯೇಕಂ ತ್ರಿತ್ವಂ ಸಂಪಾದ್ಯ, ಅದರಿಂದ ಪ್ರತ್ಯೇಕವೂ ಕೂಡ 3 ಅಂತ ಆಯ್ತು. ಅದರಿಂದ ಪಂಚದಶ ಸಂಖ್ಯಾಕ ಅಶ್ವಮೇಧತ್ವಂ, 3 × 5 15 ಪಟ್ಟು ಆ ಅಶ್ವಮೇಧ ಯಾಗ ನಡೀತು ಅಂತ ಹೇಳ್ತಾರೆ. ಈ ರೀತಿಯಾಗಿ 3 ಪಟ್ಟು ದಕ್ಷಿಣೆಯನ್ನು ಕೊಟ್ಟು ಅವರು ಉತ್ತಮವಾದ ಆ ಯಜ್ಞವನ್ನ ಮಾಡಿದರು, ಪಂಚದಶ ಸಂಖ್ಯಾಕ ಅಶ್ವಮೇಧವನ್ನ ಸಂಪಾದನೆ ಮಾಡಿದರು ಅಂತ ಹೇಳ್ತಾರೆ. ಸಕೃಷ್ಣೇಶ್ವತ ಪಾರ್ಥೇಶು ಸುಸ್ನಾತ ಅಬಭೃತೇಶ್ವರಂ ಪಂಚೇಂದ್ರವದ್ ವಿರಾಜತ್ಸು ಸ್ತೂಯಮಾನೇಶ್ವಪೀಶ್ವರೈಃ. ತದನಂತರ ಎಲ್ಲರೂ ಕೂಡ ಯಜ್ಞದ ಕೊನೆಯಲ್ಲಿ ಮಾಡತಕ್ಕದ್ದು ಅವಭೃತ ಸ್ನಾನ ಹಾಗೆ ಅಂತ. ವೇದವ್ಯಾಸರು, ಪಾಂಡವರು, ದ್ರೌಪದಿ ದೇವಿ ಎಲ್ಲರೂ ಕೂಡ ಆ ಅವಭೃತ ಸ್ನಾನವನ್ನು ಕೂಡ ಮಾಡಿ, ಪಂಚ ಇಂದ್ರವತಿ ವಿರಾಜತ್ಸು, 5 ಇಂದ್ರರಂತೆ, ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ, 5 ಪಾಂಡವರು 5 ಇಂದ್ರರಂತೆ ಹಿಂದೆ ಇಂದ್ರ ಪದವಿಯಲ್ಲಿ ಇದ್ದವರು ಈ 5 ಜನರು ಕೂಡ. ಈಗ ಹೇಗೆ ಪುರಂದರ ಅಂತ ಇಂದ್ರ ಪದವಿಯಲ್ಲಿ ಇದ್ದಾರೆ 7ನೇ ಮನ್ವಂತರ, 6-7 ಮನ್ವಂತರಕ್ಕೆ ಪುರಂದರ ಇಂದ್ರ ಪದವಿಯಲ್ಲಿ ಇರ್ತಾರೆ. ತತ್ಪೂರ್ವದಲ್ಲಿ ಈ ಪಾಂಡವರು ಮತ್ತು ಕೃಷ್ಣ ಇವರೇ ಇಂದ್ರ ಪದವಿಯಲ್ಲಿ ಇದ್ರು ಅಂತ ಹೇಳ್ತಾರೆ. ಈ ಅರ್ಜುನನೇ ಈಗ ಇರೋದು 6-7 ಪುರಂದರ ಅಂದ್ರೆ ಇಂದ್ರ, ಆ ಇಂದ್ರನೇ ಅರ್ಜುನನಾಗಿ ಬಂದಿರೋದು. ತತ್ಪೂರ್ವದಲ್ಲಿ ಉಳಿದವರೆಲ್ಲ ಮತ್ತು ಕೃಷ್ಣ ಅವರು ಕೂಡ ಇಂದ್ರ ಪದವಿಯಲ್ಲಿ ಇದ್ದವರೇ ಅಂತ ಹೇಳ್ತಾರೆ. ಆ ರೀತಿಯಾಗಿ ಅವರು ಸ್ತೂಯಮಾನೇಶ್ವಪೀಶ್ವರೈ, ಪಂಚಸಂಖ್ಯಾಕ ಇಂದ್ರಾಹ ಇವ ವಿರಾಜತ್ಸು ಪ್ರಕಾಶಮಾನೇಶು ಈಶ್ವರೈ ಸಮರ್ಥೈ ಅಪಿ ಸ್ತೂಯಮಾನೇಶು ಸಂಸ್ತುತೇಶು. ಎಲ್ಲರೂ ಕೂಡ ಪಾಂಡವರನ್ನ ಕೊಂಡಾಡಿದರು ಅಂತ ಹೇಳ್ತಾ ಇದ್ದಾರೆ.
ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.